ಕಾಂಗ್ರೆಸ್ನಲ್ಲಿ HY ಮೇಟಿ ಅವರು ಕಾಲವಾದ ನಂತರ ಬಾಗಲಕೋಟೆಯ ಉಪಚುನಾವಣೆ ಘೋಷಣೆಯಾಗಿತ್ತು. ಆದರೆ ಇಲ್ಲಿ ಆ ಕುಟುಂಬದ ಮಧ್ಯೆನೇ ಟಿಕೆಟ್ ಯಾರು ಪಡಿತಾರೆ ಅನ್ನುವಂಥ ಪೈಪೋಟಿ ಇತ್ತು. ಕೊನೆಗೂ ಉಮೇಶ್ ಮೇಟಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ. ಆ್ಯಂಡ್ ಅಭ್ಯರ್ಥಿ ಆಗೋದರ ಜೊತೆಗೆ HY ಮೇಟಿ ಅವರು ಯಾವ ಅಂತರದಲ್ಲಿ ಗೆದ್ದಿದ್ರೋ ಆ ಮಾರ್ಜಿನನ್ನೇ ಇವರು ಬೀಟ್ ಮಾಡಿದ್ದಾರೆ. 22,332 ಮತಗಳ ಅಂತರದಿಂದ ಈ ಕ್ಷೇತ್ರವನ್ನು ಗೆದ್ದುಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಪಡೆದಂಥ ಮತಗಳನ್ನು ಗಮನಿಸ್ತಾ ಇದ್ದೀರಿ. ಸುಮಾರು 97,000 ಅಥವಾ 98,919 ಮತಗಳನ್ನು ಅವರು ಪಡೆದಿದ್ದರು. 22,332 ಮತಗಳ ಅಂತರದಿಂದ ಅವರು ಬಾಗಲಕೋಟೆ ಕ್ಷೇತ್ರವನ್ನು ಗೆದ್ದಿದ್ದಾರೆ. ಸೊ ಬಾಗಲಕೋಟೆಯ ನೂತನ ಶಾಸಕರಾಗಿ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಆಯ್ಕೆಯಾಗಿದ್ದಾರೆ. ಸೊ ತೀವ್ರ ಜಿದ್ದಾಜಿದ್ದಿಯಿಂದ ಕೂಡಿತ್ತು. ಎಲ್ಲಿ ಪಕ್ಷಗಳ ಮಧ್ಯೆ ಅಲ್ಲ, ಕುಟುಂಬದ ಒಳಗಡೆನೆ ಯಾರಾಗ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿ. ಒಂದು ಕಡೆ ಉಮೇಶ್ ಮೇಟಿ ಅವರ ಸಹೋದರಿಯರು, ಅವರು ಕೂಡ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ರು. ಅವರ ಸಹೋದರ ಕೂಡ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ರು. ಕೊನೆಯದಾಗಿ ಒಂದು ಒಮ್ಮತದಿಂದ ಉಮೇಶ್ ಮೇಟಿ ಅವರಿಗೆ ಕಾಂಗ್ರೆಸ್ನ ಟಿಕೆಟ್ ಸಿಗುತ್ತೆ. ಸಿಕ್ಕ ದಿನದಿಂದ ಅವರು ಬಿರುಸಿನ ಪ್ರಚಾರವನ್ನು ಮಾಡ್ತಾರೆ, ಕ್ಷೇತ್ರದಾದ್ಯಂತ ಅಡ್ಡಾಡ್ತಾರೆ, ಜನರನ್ನು ತಲುಪ್ತಾರೆ. ಆ್ಯಂಡ್ ಕೊನೆಗೂ ಉಮೇಶ್ ಮೇಟಿ ಅವರು ಬಾಗಲಕೋಟೆ ಕ್ಷೇತ್ರವನ್ನು ಉಪಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಉಮೇಶ್ ಮೇಟಿ ಅವರಿಗೆ ಚುನಾವಣೆ ಹೊಸದೇನಲ್ಲ. ಯಾಕಂದರೆ HY ಮೇಟಿ ಅವರಿದ್ದಂಥ ಸಂದರ್ಭದಲ್ಲೇ ಅವರೊಟ್ಟಿಗೆ ಇವರು ಕ್ಷೇತ್ರಗಳನ್ನು ತಿರುಗಾಡಿ, ಕಾರ್ಯಕರ್ತರನ್ನು ಮೀಟ್ ಮಾಡಿ, ಅವರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿದ್ರು, ಕ್ಷೇತ್ರದ ಜನರೊಟ್ಟಿಗೆ ಉತ್ತಮ ಒಡನಾಟವನ್ನು ಹೊಂದಿದ್ರು. ಸೊ ಹೀಗಾಗಿ ಅವೆಲ್ಲವೂ ಕೂಡ ಅವರಿಗೆ ಈಗ ಪ್ಲಸ್ ಆಗಿದೆ. ಉಮೇಶ್ ಮೇಟಿ ಈ ಎಲ್ಲ ಪ್ಲಸ್ಗಳನ್ನು ಈ ಚುನಾವಣೆಯಲ್ಲಿ ಯೂಸ್ ಮಾಡಿ ಅಥವಾ ಬಳಸಿಕೊಂಡು ಅದರ ಮ್ಯಾಕ್ಸಿಮಮ್ ಬೆನಿಫಿಟನ್ನು ಪಡೆದುಕೊಂಡಿದ್ದಾರೆ, ಲಾಭವನ್ನು ಪಡೆದಿದ್ದಾರೆ. ಅದರ ಮುಖೇನ ಬಾಗಲಕೋಟೆಯ ನೂತನ ಶಾಸಕರಾಗಿ ಅವರು ಆಯ್ಕೆಯಾಗಿದ್ದಾರೆ. ಸೊ BJP ಕೂಡ ಟಫ್ ಫೈಟ್ ಕೊಡ್ತು. ಆದರೆ ಕೊನೆಯ ಹಂತದ ಮತ ಎಣಿಕೆ ಕಾರ್ಯ ನಡೀತಾ ಇತ್ತು. ಕೊನೆಯ ಸುತ್ತುಗಳಲ್ಲಿ ತೀರ ಹಿಂದೆ ಹೊಂಟೋಯಿತು. ಅಂದರೆ ಆ ಲೀಡ್, ಆ ಮಾರ್ಜಿನ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಯಿತು. ಸೊ BJPಗೆ ಅದನ್ನು ಮ್ಯಾಚ್ ಮಾಡಲಿಕ್ಕಾಗಲಿಲ್ಲ. ಅದರಿಂದ BJP ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಸೋಲು ಕಂಡಿದ್ದಾರೆ.
ಜನರ ಇದು ಜನರ ವಿಜೃಂಭಣೆ ಓಯ್ ಕಾಂಗ್ರೆಸ್ ಸೆಲೆಬ್ರೇಷನ್. ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಕೇರಳದಲ್ಲಿ ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನವನ್ನು ಗೆದ್ದಿದ್ದೇವೆ. ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ನಮ್ಮದು ಏನೂ ಇರಲಿಲ್ಲ. ತಮಿಳುನಾಡು ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು. ನಟ ರಾಜಕಾರಣಿ ವಿಜಯ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿಯಾಗಿ ಈ ಪಂಚರಾಜ್ಯ ಚುನಾವಣೆಯ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ನಲ್ಲಿ ನಮ್ದೇನು ಇರಲಿಲ್ಲ. ಅಸ್ಸಾಂನಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ. ಜನರ ಆಶೀರ್ವಾದ ಏನು ಮಾಡಿದ್ದಾರೆ ಅಲ್ಲಿ ಅದನ್ನು ನಾವು ಒಪ್ಕೊಳ್ತೀವಿ. ಕೇರಳದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ. ನಾವು ಸುಮಾರು 76ರಿಂದ 80 ಗೆಲ್ತೀವಿ ಅಂತ ಹೇಳಿದ್ದು, ಈಗ 95ರವರೆಗೂ ಕೂಡ ಗೆದ್ದಿದ್ದೀವಿ. ಮುನ್ನಡೆ ಸಾಧಿಸಿದ್ದೀವಿ. 95 ವಿಧಾನಸಭಾ ಕ್ಷೇತ್ರಗಳಲ್ಲಿ 95 ವಿಧಾನಸಭಾ ಗೆದ್ದೀವಿ. ಬಹುಶಃ ವೆಸ್ಟ್ ಬೆಂಗಾಲ್ನಲ್ಲಿ ಆಡಳಿತದ ವಿರೋಧಿ ಅಲೆ ಇರಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ತಮಿಳುನಾಡಿನಲ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ತಮಿಳುನಾಡಲ್ಲಿ ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಇನ್ನೂ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಏನು ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಜೊತೆ ಜನ ವಿಶ್ವಾಸದಲ್ಲಿದ್ದಾರೆ. ನಮ್ಮ ಗ್ಯಾರಂಟಿಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ. ರಾಜ್ಯದ ಜನರ ಕಷ್ಟಕ್ಕೆ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇದೆ. ಅದಕ್ಕೆ ಕಾರಣನೇ ಇವತ್ತಿನ ರಿಸಲ್ಟ್ ಅಂತ ಹೇಳಿದ್ದಾರೆ. ಏನು ಪಂಚರಾಜ್ಯ ಚುನಾವಣೆಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ತಮಿಳುನಾಡಿನಲ್ಲಿ 30-40% ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟೊಂದು ಮೇಜರ್ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಸ್ಸಾಂನಲ್ಲಿ ಜಾಸ್ತಿ ಸೀಟ್ ನಿರೀಕ್ಷೆ ಮಾಡಿದ್ವಿ, ಆದರೆ ಆಗಿಲ್ಲ. ಅಲ್ಲಿ ಭಾರಿ ಪ್ಲ್ಯಾನ್ ಮಾಡಿ ಡಿಲಿಮಿಟೇಷನ್ ಮಾಡಿದ್ದಾರೆ ಅಂತ ಫಲಿತಾಂಶದ ಬಗ್ಗೆ ಹೇಳಿದ್ದಾರೆ. ಬಹಳ ಕಡಿಮೆ ಅಂತರದಿಂದ ನಾವು ಗೆದ್ದಿದ್ದು. ಅಲ್ಲಿ ದಾಖಲೆ ಮತ 22,832 ಅಂತರದಿಂದ ನಮ್ಮ ಬಾಗಲಕೋಟೆ ಅಭ್ಯರ್ಥಿಗಳು ಕೂಡ ಅಲ್ಲೂ ಕೂಡ ಗೆದ್ದಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಲ್ಲಿ ಮತ ಯಾಚನೆ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಬಹಳ ಗೌರವದಿಂದ ಅವನ್ನ ಸ್ವೀಕಾರ ಮಾಡಿ ಇವತ್ತು ಅವ್ರಿಗೆ ನಾವು ನಿಮ್ಮ ಋಣವನ್ನ ತೀರಿಸಬೇಕಾಗಿದೆ. ನಿಮ್ಮ 5 ಗ್ಯಾರಂಟಿಗಳ ನಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೆ. ನಾವು ಖಂಡಿತ ನಿಮ್ಮ ಜೊತೆಯಲ್ಲಿ ಗುರ್ಸ್ಕೊಳ್ತೇವೆ ಅಂತೇಳಿ ನಮ್ಮ ನಾಯಕರುಗಳಿಗೆ ಬಹಳ ಆಹ್ವಾನ ಕೊಟ್ಟು, ಮಜ್ಜಿಗೆ ಕೊಟ್ಟು, ಕಾಫಿ ಕೊಟ್ಟು, ಟೀ ಕೊಟ್ಟು ಗೌರವದಿಂದ ಕಳಿಸ್ಕೊಟ್ಟಿದ್ದನ್ನ ನಮ್ಮೆಲ್ಲ ನಾಯಕರುಗಳು ಬಂದು ನಮ್ಮ ಹತ್ರ ತಿಳಿಸ್ತಾ ಇದ್ರು. ನಮಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಯಿತು. ಇಲ್ಲೂ ಕೂಡ ನಾವು ಅದೇ ರೀತಿ ನಿರೀಕ್ಷೆ ಮಾಡಿದ್ದು. ಸುಮಾರು SDPIಗೆ 19,000 ಚಿಲ್ಲರೆ ಮತಗಳು ಶಿಫ್ಟ್ ಆಗಿತ್ತು. ಒಂದು 2-3 ಸಾವಿರ ವೋಟು ಹಿಂದೆ ಎಲ್ಲ ಬೀಳ್ತಿತ್ತು. ಬಂದಿದ್ದು ಸ್ವಲ್ಪ ನಾವು ಏನು ಗಮನಿಸಿದ್ದು ಅದು ನಮ್ಮ ಲೆಕ್ಕಾಚಾರ ಕೂಡ ನಮಗೆ ಅರಿವಿದೆ. ಆದರೆ ಚುನಾವಣೆಯಲ್ಲಿ 49-0 ಆಗ್ತದೆ, 51-100 ಆಗ್ತದೆ ರಾಜಕಾರಣದಲ್ಲಿ. ಸೊ ಹಾಗೆ ಚುನಾವಣೆಯಲ್ಲಿ ಇವತ್ತು ನಾವು 2 ಸೀಟನ್ನು ಕೂಡ ಬೈ ಎಲೆಕ್ಷನಲ್ಲಿ ಗೆದ್ದಿದ್ದೇವೆ. ಜನತೆ ಭಾಳ ನಿರೀಕ್ಷೆ ಮಾಡ್ತಾಯಿದ್ರು. ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾಯಿದ್ರು, ಸಂಭ್ರಮದಲ್ಲಿದ್ದರು. ಆದರೂ ಕೂಡ ಜನ ನಮ್ಮನ್ನು ಕೈ ಬಿಡಲಿಲ್ಲ. ಇನ್ನು ಹೆಚ್ಚಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದಾರೆ. ಅವ್ರಿಗೆ ಮಾಡ್ತಾರಂಥ ಕಾಮಗಾರಿ, ಅವ್ರು ಮಾಡ್ತಾರಂಥ ಸೇವೆಯಲ್ಲಿ ಇನ್ನು ಹೆಚ್ಚಿಗೆ ಉತ್ಸಾಹದಿಂದ ಮಾಡಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು, ಸಂಪುಟದ ಸಹೋದ್ಯೋಗಿಗಳು, ಶಾಸಕ ಮಿತ್ರರು, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷಗಳು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಕೂಡ
ಹಗಲು ರಾತ್ರಿ ಇವತ್ತು ದುಡಿದು ಈ ಒಂದು ಗೆಲುವಿಗೆ ಮತದಾರರಿಗೆ ಉರುಪನ್ನು ಕೊಡಲಿಕ್ಕೆ ಆತ್ಮವಿಶ್ವಾಸ ತುಂಬಲಿಕ್ಕೆ ಶ್ರಮವನ್ನು ಮಾಡಿದ್ದು ವಿಶೇಷವಾದ್ದು. ಮತ್ತು ನಮ್ಮ ಗ್ಯಾರಂಟಿಗಳನ್ನು ಯಾವ ರೀತಿ ಅನುಷ್ಠಾನಕ್ಕೆ ತಂದಿದ್ದೇವೆ ಅನ್ನೋದನ್ನು ಅದನ್ನು ಕೂಡ ಭಾಳ ವಿಶೇಷವಾಗಿ ಪರೀಕ್ಷೆಯನ್ನು ನಾವು ಮಾಡಿದ್ದೇವೆ, ವಿಮರ್ಶೆ ಮಾಡಿದ್ದೇವೆ. ಅವ್ರ ಹತ್ರ ಏನೇನು ನಾವು ಬೈಕೆ ಮಾಡಿದ್ವೋ ಆ ಮಾಹಿತಿನೆಲ್ಲ ಕೂಡ ನಮ್ಮ ಗ್ಯಾರಂಟಿಯ ಮುಖಂಡರುಗಳು ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ಎಲ್ಲ ವರ್ಗದ ಜನರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಕೂಡ ನಮಗೆ ಒಂದು 20% ವೋಟ್ ಕಡಿಮೆ ಆಗಿರ್ಬೋದು ನಮಗೆ, ಆದರೆ ಉಳ್ಕೊಂಡಿದ್ದಂಥ ಎಲ್ಲ ಮೈನಾರಿಟೀಸು ಕೂಡ ಅವರು ಮತ್ತು ಎಲ್ಲ ಸಮಾಜದವರು ಕೂಡ ದಾವಣಗೆರೆಯಲ್ಲಿ ಕೂಡ ನಮಗೆ ಸಹಾಯವನ್ನು ಮಾಡಿರೋದು ಭಾಳ ವಿಶೇಷ. ಮತ್ತು ಬಾಗಲಕೋಟೆಯಲ್ಲಿ ಎಲ್ಲ ವರ್ಗದ ಜನ ಅವರು ಏನೇ ಒತ್ತಡವನ್ನು ಹೇರಿದ್ರು ಕೂಡ, ಸೊ ಹಿಂದೆ ಬರೀ 5,000 ಹೋಟೆಲ್ ಗೆದ್ದಿದ್ದರು, ಇಂಡಿಪೆಂಡೆಂಟ್ ವೋಟ್ ಶಿಫ್ಟ್ ಆಗ್ತದೆ, ಇವೆಲ್ಲ ಕೂಡ ಯಾವ ವಿಚಾರ ಇದ್ರೂ ಕೂಡ ಮುಖ್ಯಮಂತ್ರಿಗಳ ನಾಯಕತ್ವಕ್ಕೆ, ಕಾಂಗ್ರೆಸ್ ಪಕ್ಷದ ಮುಖಂಡತ್ವಕ್ಕೆ ಇವತ್ತು ಭಾಳ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿರೋದು ನಿಜವಾಗಲೂ ಎಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಲೇಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಯಾರು ಅಭಿಮಾನಪೂರ್ವಕವಾಗಿ ನೋಡ್ತಾ ಇದ್ರು, ಈ ಸಂದೇಶವನ್ನು ಕೇಳ್ತಾ ಇದ್ರು, ಅವರೆಲ್ಲರೂ ಕೂಡ ಈ ಶುಭ ಸಂದೇಶದಲ್ಲಿ ನಿಮ್ಮ ಜೊತೆ ಸದಾ ನಾವು ಇರ್ತೇವೆ ಅನ್ನೋ ಮಾತನ್ನು ಮತ್ತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.